ಬಂದ್ಬಿಟ್ಟು ಕರ್ನಾಟಕಕ್ಕೆ ಬರ ಪರಿಹಾರ ಅನುದಾನವನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ರೈತರು ಬಂದ್ಬಿಟ್ಟು ಮುಗ್ಧರು ಸ್ವಾಮಿ, ಅವ್ರಿಗೆ ಕೇಳಕ್ ಆಗಲ್ಲ. ಯಾಕಂದ್ರೆ ಅವ್ರು ನಮ್ಮ ತರ ಓದಿರಲ್ಲ, ಬರ್ದಿರಲ್ಲ. ಆದ್ರೆ ಅವ್ರು ಹೆಂಗ್ ಕೇಳ್ಬೇಕು, ಯಾರ ಮುಖಾಂತರ ಹೋಗಿ ಕೇಳ್ಬೇಕು ಅನ್ನೋದು ಗೊತ್ತಿರಲ್ಲ. ಆದ್ರೆ ಕೇಂದ್ರ ಸರ್ಕಾರದವರು 6 ತಿಂಗಳಿಂದ ಏನ್ ಮಾಡ್ತಾ ಇದಾರೆ, ಬರ ಪರಿಹಾರಕ್ಕೋಸ್ಕರ ಏನ್ ಮಾಡಿದ್ದಾರೆ? ಇವತ್ತು ಬಂದ್ಬಿಟ್ಟು ತೆರಿಗೆ ಮೋಸ 1,27,000 ಕೋಟಿ ಆಗಿದೆ. ರಾಜ್ಯ ಸರ್ಕಾರ ಮಾಡಬೇಕಾಗಿರೋ ಕೆಲಸ ರಾಜ್ಯ ಸರ್ಕಾರದವರು ಕಾಂಗ್ರೆಸ್ ಮಾನ ಮರ್ಯಾದೆ ಹೇಳ್ಬಿಡ್ತೀನಿ. ಈಗ MG ಮಹೇಶ್ ಅವರು ಹೇಳಿದ್ದೇನಂತಂದ್ರೆ, MG ಮಹೇಶ್ ಅಂತಲ್ಲ, ಯಾರೇ ಆಗಲಿ, ಆಸ್ ಎ ಪತ್ರಕರ್ತಾಗಿ ನಾನೇ ಆಗಲಿ, ಕೇಂದ್ರದಿಂದ ಬರುವಂಥದ್ದು ಬರಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲಘಟ್ಟದಲ್ಲಿ 1 ತಿಂಗಳುಗಳ ಕಾಲ ಅವರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿರೋದಿಲ್ಲ. ಅವರು ಮುಖ್ಯಮಂತ್ರಿಯಾಗಿ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಉತ್ತರ ಕರ್ನಾಟಕದಲ್ಲಿ ಬಂದಂಥ ನೆರೆ ಇರಬಹುದು. ಆ ಸಂದರ್ಭದಲ್ಲಿ ತಾನು ಸರ್ಕಾರದಿಂದ 1 ಲಕ್ಷ ಇದ್ದದ್ದು 5 ಲಕ್ಷ, ಆಮೇಲೆ 1 ಲಕ್ಷ, ಆಮೇಲೆ 50,000 ಮನೆ ಬಿದ್ದದ್ದಕ್ಕೆ, ಆಮೇಲೆ 8,000 ಏನು ಕೊಡಬೇಕಾಗಿತ್ತು ಅದನ್ನು 25,000 ಮಾಡಿದ್ರು. ರಾಜ್ಯ ಸರ್ಕಾರ ಮೊದಲಾಗಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ನಿಮಗೂ ನಾನು ಹೇಳ್ಬಿಡ್ತೀನಿ. ಯಾವತ್ತೂ ಕೂಡ ರಾಜ್ಯ ಸರ್ಕಾರ ಫಸ್ಟ್ ಒಂದು ಕ್ರಮ ಕೈಗೊಳ್ಳುತ್ತೆ, ಆಮೇಲೆ ಕೇಂದ್ರಕ್ಕೆ ಅಪ್ಲಿಕೇಶನ್ ಯಾವ ಥರ ನಾವು ಹಾಕ್ತೀವೋ ಅದು ಅಲ್ಲಿಂದ ಬರಬೇಕು. ಇವರು ಕೇಳ್ತಿರೋ ಪ್ರಶ್ನೆ ಮತ್ತು ನಾನು ಕೇಳ್ತಿರೋ ಪ್ರಶ್ನೆ, ನೀವು ಕೇಂದ್ರದಿಂದ ಬರಲೇಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಂದ್ರದಿಂದ ಬರಲೇಬೇಕು. ಕೇಂದ್ರ ಏನು ಕೊಟ್ಟಿಲ್ಲ ಅಂತಂದ್ರೆ ಅವರನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅವರು ಕಾಂಗ್ರೆಸ್ ಮತ್ತೊಂದು ಅಂತೇಳಿ. ಆರಂಭಿಕವಾಗಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡ ಕ್ರಮ ಏನು? ಅವ್ರು ಯಾಕೆ ಮೊದಲು ಕ್ರಮ ಕೈಗೊಳ್ಳಿಲ್ಲ, ಆಮೇಲೆ ಅಲ್ವಾ ಅಲ್ಲಿಗೆ ಹೋಗೋದು? ಅದಕ್ಕೆ ಬರೋಣ. ರಾಜ್ಯ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಹೇಳಿ. ಅದು ಫೇಲ್ಯೂರ್ ಅಲ್ವಾ ಆಗಿದ್ರೆ? ರಾಜ್ಯ ಸರ್ಕಾರ ತೆಗೆದುಕೊಂಡ ಕ್ರಮ ನಿಮಗೆ ಗೊತ್ತು. 2,000 ರೂಪಾಯಿ PD ಅಕೌಂಟಿಂದ ಎಲ್ಲ ರೈತರಿಗೆ ಮೊದಲ ಕಂತು ಬಿಡುಗಡೆ ಮಾಡಿದೀವಿ ನಾವು. ಬಿಡುಗಡೆ ಮಾಡಾದ್ಮೇಲೆ ನಮ್ಮ ಕಂದಾಯ ಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 13ನೇ ತಾರೀಕು ರಾಜ್ಯದಲ್ಲಿ ಬರಗಾಲ ಘೋಷಣೆ ಮಾಡಿದೆ. ಸೆಪ್ಟೆಂಬರ್ 22ನೇ ತಾರೀಕು ಸುಳ್ಳು ನೀವೇ ಹೇಳ್ತಾ ಇರೋದು. 22ನೇ ತಾರೀಕು ನಮ್ಮ ರಾಜ್ಯ ಸರ್ಕಾರ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದೆ. ಡ್ರೌಟ್ ಮ್ಯಾನ್ಯುಯಲ್ ಇದೆ, ಡ್ರೌಟ್ ಮ್ಯಾನ್ಯುಯಲ್ ಇದೆ, 118 ಕೋಟಿ ರೂಪಾಯಿ. ಇರ್ರಿ, ಕಂದಾಯ ಮಂತ್ರಿ ನೋಡಿ, ರೆವಿನ್ಯೂ ಮಿನಿಸ್ಟ್ರು ಅಸೆಂಬ್ಲಿ ಒಳಗಡೆ ರಿಪ್ಲೈ ಕೊಡ್ತಾರೆ. 84 ಕೋಟಿ ರೂಪಾಯಿ ಮೊದಲನೇ ಕಂತಿಗೆ ಸಂಬಂಧಪಟ್ಟಂತೆ 84 crores 84 ಕೋಟಿ ರೂಪಾಯಿನ ನಾವು ರೈತರಿಗೆ ಬಿಡುಗಡೆ ಮಾಡಿದ್ದೀವಿ. 84 ಕೋಟಿ ರೂಪಾಯಿನ ಇವ್ರು 2,000 ರೂಪಾಯಿ ಥರ ಎಷ್ಟು ರೈತರಿಗೆ ಕೊಡ್ಬೋದು ಹೇಳಿ? ನಂಗೆ ಒಂದು ದಿವಸ ಹೇಳ್ಬೇಕು. 2,000 ರೂಪಾಯಿ ಥರ 84 ಕೋಟಿನ ಹಂಚ್ಬೋದ ಹೇಳಿ ಶೆಟ್ರ? ಈಗ ಅದರ ಜೊತೆಗೆ ನಾನು ಕೇಳ್ತಿರೋದು, ನನ್ನ ನಂದನ್ ಅವರೇ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ 4,000 ರೂಪಾಯಿ ರೈತರಿಗೆ ಅಕೌಂಟ್ಗೆ ಹೋಗ್ತಾ ಇತ್ತು. ಕೇಂದ್ರದಿಂದ 6,000 ಬರ್ತಾ ಇತ್ತು. ನೀವು ಹೇಳಿದ್ರಿ 2,000 ಕೊಟ್ಟಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ನೀವು ಆ 4,000 ರೂಪಾಯಿನ ಕಿತ್ಕೊಂಡು 2,000 ರೂಪಾಯಿ ಹಾಕಿ ಪ್ರಯೋಜನ ಆದ್ರೆ ರೈತರಿಗೆ? ಕಮಿಂಗ್ ಬ್ಯಾಕ್ ಟು ದಟ್ ಸಬ್ಜೆಕ್ಟ್, ನಮ್ಮ ಸರ್ಕಾರ ಪ್ರತಿ ಕುಟುಂಬಕ್ಕೆ ಗೃಹಲಕ್ಷ್ಮಿ ರೂಪದಲ್ಲಿ 2,000 ಕೊಡ್ತಾ ಇದೆ. ಹೇಳ್ಬಿಡ್ತೀವಿ, ನಮ್ಮ ಮಾತು ಮುಗಿಸ್ಬಿಡ್ತೀವಿ, ಕೇಳಿ. ನಮ್ಮ ಸರ್ಕಾರ ಗೃಹಲಕ್ಷ್ಮಿ ರೂಪದಲ್ಲಿ ಪ್ರತಿ ಕುಟುಂಬಕ್ಕೂ, ರೈತನಾಗಿರ್ಲಿ, ಕಾರ್ಮಿಕನಾಗಿರ್ಲಿ, ಯಾರೇ ಆಗಿರ್ಲಿ, ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ ಕೊಡ್ತಾ ಇದೆ. ಕೇಳ್ತಾ ಇದ್ದೀನಿ, ಅವರೇ 2,000 4,000 ರೂಪಾಯಿ ಕೊಡ್ತಿದ್ದು ಯಾರು ದುಡ್ಡು ಅವ್ರದ್ದು? ಅದು ರಾಜ್ಯ ಸರ್ಕಾರಕ್ಕೆ ಬಂದಿರೋ ತೆರಿಗೆ ದುಡ್ಡು. ಅದು ರಾಜ್ಯಕ್ಕೆ ಬರಬೇಕಾಗಿದ್ದ ಬರ ಪರಿಹಾರ ಕೊಡಿಸಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ. ಅಮಿತ್ ಶಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ ದುಡ್ಡು ರಾಜ್ಯ ಸರ್ಕಾರದ ನಡವಳಿಕೆಗಳಿಂದ ಲೇಟ್ ಆಯಿತು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಬೇರೆಲ್ಲ ನಾಯಕರು ಏನು ಹೇಳಿದ್ದಾರೆ ಕೇಳಿಸ್ತೀನಿ. ಮೊದಲಿಗೆ ಅಮಿತ್ ಶಾ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನೋಡಿ. ನನ್ನ ಭಾಷಣದಲ್ಲಿ ಅಮಿತ್ ಶಾ ಜಿಯವರು ಕರ್ನಾಟಕದಲ್ಲಿ ಏನು ಬರಗಾಲ ಇದೆ ಒಪ್ಕೊಂಡಿದ್ದಾರೆ. ಎಸ್, ಕರ್ನಾಟಕದಲ್ಲಿ ಬರಗಾಲ ಇರೋದು ನಿಜ.
ಆದರೆ ಇಲ್ಲಿನ ಸರ್ಕಾರ ವಿಳಂಬ ಮಾಡಿರೋದ್ರಿಂದ ಇದರ ಪರಿಶೀಲನೆಯನ್ನ ನಾವು ಮಾಡಿ ಇದನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೇವೆ. ಚುನಾವಣಾ ಆಯೋಗದ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ತಡೀರಿ, ನೀವು ಮಾತಾಡಕ್ಕೆ ನೋಡಿ. ನೀವು ಕಾಂಗ್ರೆಸ್ ಸುಳ್ಳು ಹೇಳಿ 25ಕ್ಕೆ ಬಂದಿರಿ, ಸುಮ್ಮನಿರಿ. ಸೆಂಟ್ರಲ್ ಅಲ್ಲಿ 65 ವರ್ಷ ಹಸಿ ಸುಳ್ಳು ಹೇಳಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇವ್ರದೇ ಲಕ್ಷ್ಮೀ ಮೇಡಮ್ ಅವರೇ, ಮನಮೋಹನ್ ಸಿಂಗ್ ಜಿ ಅವ್ರ ಕಾಲದಲ್ಲಿ 1.42 ಲಕ್ಷ ರೂಪಾಯಿ ಅನುದಾನ ಕರ್ನಾಟಕಕ್ಕೆ ಬಂದಿತ್ತು. ಇದೇ ಭಾರತೀಯ ಜನತಾ ಪಾರ್ಟಿ ಬಂದಾದ 10 ವರ್ಷದಲ್ಲಿ 4.91 ಲಕ್ಷ. ನಿಮ್ಗೆ 10 ವರ್ಷದಿಂದ ನಿಮ್ಮ ವಯಸ್ಸೆಷ್ಟು? 10 ವರ್ಷದಿಂದ ವಯಸ್ಸೆಷ್ಟು? ಅವಾಗಿನ ಬಜೆಟ್ ಏನ್ರಿ? ಅವಾಗಿನ ಬಜೆಟ್ ಏನ್ರಿ? ಈಗ 30 ಲಕ್ಷ ಆದ್ರಿಂದ ಇಲ್ಲಿ ನೋಡಿ, ಅವಕಾಶ ಮಾಡಿಕೊಡಿ. ಇವರು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರಲ್ಲ ಪಂಚ ಗ್ಯಾರಂಟಿಗಳಿಂದ ಅಂತ, ಇವರು ಏನು ಬಿಜೆಪಿ ಅವರಿಗೆ ವೋಟ್ ಕೇಳಕ್ ಅಧಿಕಾರನೇ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದಾರಲ್ಲ. ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ಸರ್ಕಾರ, ಕೇಂದ್ರ ಸರ್ಕಾರ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನೀಡುವಂತ 4,00,000 ರೂಪಾಯಿ ಏನಾಯ್ತು? 7 ತಿಂಗಳಾಯ್ತು ರೈತರಿಗೆ ಹಾಲಿನ ಪ್ರೋತ್ಸಾಹಧನ 5 ರೂಪಾಯಿ ನಿಂತೋಗಿ. ಏನ್ ಮಾಡಿದ್ರಿ? ಎರಡನೇದ. ಮೂರನೇದು ಹೇಳ್ತಾ ಇದ್ದಾರಲ್ಲ ದೊಡ್ಡದಾಗೆ ಏನಂತ, ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ನೀಡ್ತಾ ಇದ್ದೀವಿ ಈ ನಾಡಿನ ಮಹಿಳೆಯರಿಗೆ ಅಂತ. ಅದೇ ನಾಡಿನ ಮಹಿಳೆಯರ ವಿರುದ್ಧವಾಗಿ, ಪುರುಷ ಮಣಿಗಳ ವಿರುದ್ಧವಾಗಿ ಏನು ಡ್ರಿಂಕ್ಸ್ ಮದ್ಯಪಾನದ ಮೇಲೆ ಇವರು ಅಧಿಕೃತವಾಗಿ ಇಲ್ಲ ಸಲ್ಲದ ಟ್ಯಾಕ್ಸ್ ಅನ್ನು ಹಾಕಿ ಗಂಡಸರ ಜೋಬಿನಿಂದ ಕಿತ್ತು ಹೆಣ್ಣು ಮಕ್ಕಳಿಗೆ ಕೊಡೋದ್ರಿಂದ ಇವ್ರಿಗೆ ಗೊತ್ತಾಯ್ತು MP ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ನಮಗೆ ಪೆಟ್ರೋಲ್ ಡೀಸೆಲ್ ಈ ಸಿದ್ದರಾಮಯ್ಯ ಮತ್ತೆ ನನ್ನೇನು ಹೇಳಿದ್ರೇನಂತ, ನಾನು ಈ ಬಾರಿ ಕೊನೆ ಚುನಾವಣೆ, ಇನ್ನು ಮುಂದೆ ನಿಲ್ಲೋದಿಲ್ಲ ಅಂತ. ಎಷ್ಟು ಜನ ಕೊಟ್ಟಿದ್ದೀರಿ ಆತ್ಮಹತ್ಯೆ? ಎಷ್ಟು ಜನ ಕೊಟ್ಟಿದ್ದಾರೆ ಕೇಳ್ರಿ? ಯಾರ ಮನೆ ಹೋಗಿದ್ದೀರಿ ಕೇಳ್ರಿ? 700 ಜನ ಕೊಟ್ಟಿದ್ದಾರೆ ಕೇಳ್ರಿ? ಕುಮಾರಸ್ವಾಮಿ ಇದ್ದಾಗ 50,000 ರೂಪಾಯಿ ಕೊಟ್ವಲ್ರಿ ಸ್ವಂತ? ಬನ್ನಿ ತೋರಿಸ್ತೀನಿ ಮಂಡ್ಯ ಜಿಲ್ಲೆಗೆ 600 ಜನ ರೈತರಿಗೆ. ಇವರು ಸೋಲು ಗೊತ್ತಾಯ್ತು. ಅಮಿತ್ ಶಾ ಜಿ ಅವ್ರಿಗೆ ಹೇಳ್ತಾರೆ ಹಕ್ಕಿಲ್ಲ ಈ ರಾಜ್ಯದಲ್ಲಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.